ವರದಿಗಾರರು ನಿಂಗಣ್ಣ ಜಡಿ, ವಡಗೇರ, ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಐಪಿಸೆಟ್ಗೆ ವಿದ್ಯುತ್ ಕಡಿತ ಮಾಡಿದ್ದನ್ನು ಖಂಡಿಸಿ ರೈತರು ಧರಣಿ ನಡೆಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕದರಾಪುರ ಗ್ರಾಮದ ವಿದ್ಯುತ್ ವಿತರಣಾ ಕೇಂದ್ರದ ಮುಂದೆ ರೈತರು ವಿದ್ಯುತ್ ಪೂರೈಕೆ ಮಾಡುವಂತೆ ಒತ್ತಾಯಿಸಿ ಧರಣಿ ನಡೆಸುತ್ತಿದ್ದಾರೆ. ಕೃಷ್ಣಾ ನದಿಯ ತೀರದ ಐಪಿಸೆಟ್ಗೆ ವಿದ್ಯುತ್ ಪೂರೈಕೆ ಮಾಡಿಕೊಂಡು ರೈತರು ಕೃಷಿ ಮಾಡಿಕೊಂಡಿದ್ರು. ಆದರೆ ಈಗ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾದ ಹಿನ್ನೆಲೆ ಐಪಿಸೆಟ್ಗೆ ವಿದ್ಯುತ್ ಕಡಿತ ಮಾಡಲಾಗಿದೆ. ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿ ತುಮಕೂರು, ಗುಂಡ್ಲೂರು, ಶಿವನೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ರೈತರು ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಧರಣಿ ನಡೆಸುತ್ತಿದ್ದಾರೆ. ಜಿಲ್ಲಾಡಳಿತದ ಅಥವಾ ಸರ್ಕಾರದ ಇಬ್ಬರೇ ಒಂದು ಕಡೆ ಬೆಣ್ಣೆ ಇನ್ನೊಂದು ಕಡೆ ಸುಮ್ಮನೆ ಬಳಕೆ ಒತ್ತಡ ತಗೋತಾರೆ. ಮೈಸೂರು ಆ ಕಡೆ ಆ ಸೈಡ್ ಕರೆಂಟ್ ಇದೆ, ಕರೆಂಟ್ ಕಟ್ ಆಗಿದೆ. ನಿಮ್ಮ ಕೂಗಿ ಭೀಮಾ ನದಿಗೆ ಅಂದರೆ ಭೀಮಾ ನದಿ ಅಂದರೆ ಎಡ ಮತ್ತು ಬಲ ಎರಡು ಭಾಗದಲ್ಲಿ ಕಟ್ ಮಾಡುತ್ತೆ. ಇಲ್ಲಿ ಕೊಟ್ಟರೆ ಎರಡು ಕಡೆ ಕೊಡಬೇಕು. ಏನು ಬೇಡಿಕೆ ನಮ್ಗೆ ಸರ್ಕಾರ ಮೊದಲು ನಾಟಿಗೆ ಮಾಡೋದಕ್ಕಿಂತ ಮೊದಲು ನಮಗೆ ಯಾವ ಆದೇಶನೂ ಕೊಟ್ಟಿಲ್ಲ. ನಾಟು ಮಾಡಬಾರ್ದು ಅಂತ ನಮಗೆ ಜಿಲ್ಲಾಡಳಿತದ ಅಥವಾ ಸರ್ಕಾರದ ಇಬ್ಬರೇ ಒಂದು ಕಡೆ ಬೆಣ್ಣೆ ಇನ್ನೊಂದು ಕಡೆ ಸುಮ್ಮನೆ ಬಳಕೆ ಒತ್ತಡ ತಗೋತಾರೆ. ಮೈಸೂರು ಆ ಕಡೆ ಆ ಸೈಡ್ ಕರೆಂಟ್ ಇದೆ, ಕರೆಂಟ್ ಕಟ್ ಆಗಿದೆ. ನಿಮ್ಮ ಕೂಗಿ ಭೀಮಾ ನದಿಗೆ ಅಂದರೆ ಭೀಮಾ ನದಿ ಅಂದರೆ ಎಡ ಮತ್ತು ಬಲ ಎರಡು ಭಾಗದಲ್ಲಿ ಕಟ್ ಮಾಡುತ್ತೆ. ಇಲ್ಲಿ ಕೊಟ್ಟರೆ ಎರಡು ಕಡೆ ಕೊಡಬೇಕು. ಏನು ಬೇಡಿಕೆ ನಮ್ಗೆ ಸರ್ಕಾರ ಮೊದಲು ನಾಟಿಗೆ ಮಾಡೋದಕ್ಕಿಂತ ಮೊದಲು ನಮಗೆ ಯಾವ ಆದೇಶನೂ ಕೊಟ್ಟಿಲ್ಲ. ನಾಟು ಮಾಡಬಾರ್ದು ಅಂತ ನಮಗೆ ಯಾರು ಆದೇಶ ಮಾಡಿದ್ದಿಲ್ಲ. ಆ ಕೃಷ್ಣಾ ನದಿ ದಂಡಿಗಿದ್ದರು ನಮಗೆ ಅವತ್ತು ಆದೇಶ ಕೊಟ್ಟರೆ ನಾವು ನಾಟ ಮಾಡ್ತಿದ್ದಿಲ್ಲ. ಒಂದೇ ಪಾಯಿಂಟಿಗೆ ಆಮೇಲೆ ಏಕಾಏಕಿ ಇವಾಗ ಒಂದು ವಾರದಿಂದಲೇ ನಮಗೆ ಯಾರಿಗೂ ಹೇಳಿಲ್ಲ. ಇವತ್ತಿನ ಮಿತಿಗೆ ಒಂದೇ ದಿನ ಬೆಳಗ್ಗೆ ನಿನ್ನೆ ಸಾಯಂಕಾಲ ಒಂದರ ಕರೆಂಟ್ ತೆಗೆದುಬಿಟ್ರೆ. ಆಮೇಲೆ ಇದೇ ಕೃಷ್ಣಾ ನದಿಗೆ ದಂಡಿ ಈ ಕಡೆ ಬಾಜು ಯಾದಗಿರಿ ಜಿಲ್ಲಾದ, ಆ ಕಡೆ ಬಾಜು ರಾಯಚೂರು ಜಿಲ್ಲಾದ. ರಾಯಚೂರು ಜಿಲ್ಲೆದಾಗ ಕರೆಂಟ್ ನೀರು ಹಂಗೆ ಎತ್ತಾರ ಮೋಟ್ರ್ ಚಾಲು ಅವ. ನಮ್ಮ ಜಿಲ್ಲೆದಲ್ಲಿ ನಮಗೆ ಕರೆಂಟ್ ತೆಗೆದು ನೀರು ಎತ್ತಬೇಡ್ರಿ, ನಮಗೆ ನೀರು ಬೇಕು, ಮುಂದೆ ಕುಡಿಯೋ ನೀರಿಗಾಗಿ ಹಾಹಾಕಾರ ಆಯ್ತು ಅಂತೇಳಿ ತಹಸೀಲ್ದಾರ್ ಸಾಹೇಬರು DC ತಹಸೀಲ್ದಾರ್ ಸಾರ್ ಹೇಳಿದ್ರಂತ ತಹಸೀಲ್ದಾರ್ ಸಾಹೇಬ್ ಇಮಿಡಿಯೇಟ್ಲಿ ಕರೆಂಟ್ ಕಟ್ ಮಾಡಿ ಆರ್ಡರ್ ನಮಗೆ ಯಾರಿಗೂ ಇಲ್ಲ. ಅವ್ರು ನೋಟಿಸ್ ನಮ್ಗೆ ಮೊದಲು ನಾಟ್ ಹಚ್ಚಬೇಡ್ರಿ ಅಂತ ನಮಗೆ ಯಾರು ಹೇಳಿಲ್ಲ. ಈ ಕಟ್ ಮಾಡ್ತಿದ್ದು ಯಾರು ಮೆಸೇಜ್ ಯಾರಿಗೆ ಹಾಕಿಲ್ಲ, ನೋಟಿಸ್ ಗೀಸ್ ಯಾರು ಕೊಟ್ಟಿಲ್ಲ. ಏಕೈಕ ಬಂದಾರ ಕಟ್ ಮಾಡ್ಯಾರ. ಈಗ ಆಮೇಲೆ ಏನದ ನಮ್ಗೆ ರೈತರಿಗೆ ಏನದ ಒಂದು ಮಾತು ಮೊದಲನೇ ಹೇಳ್ಬೇಕು. ಈಗ ಒಂದು ತಿಂಗಳದಿಂದ ಹೇಳ್ಬೇಕು, ನೋಡಪ್ಪ ನಾಳೆ ನಿಮ್ಗೆ ನೀರು ಇಂಥ ಡೇಟಿಗೆ ಕಟ್ ಮಾಡ್ತೀವಿ, ಅಟತಿ ನೀವು ಬೆಳೆ ಏನು ಬರೋದು ಚಕ್ಕರ್ ಏನು ಅಡ್ಜಸ್ಟ್ ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು. ಅದನ್ನು ಹೇಳಿಲ್ಲ. ಮೊದಲೇ ಬರಗಾಲ ಬಿದ್ದದ, ಮುನ್ಸೂಚನೆ ಇತ್ತು, ನೀರು ಸಮಸ್ಯೆ ಆತಂತ ನಿಮಗೆ ಮುನ್ಸೂಚನೆ ಇತ್ತು. ನಮ್ಮ ರೈತರಿಗೆ ಏನು ಗೊತ್ತಾಗ್ತದ, ಅವ್ರು ಹೇಳ್ಬೇಕಾಗಿತ್ತು ನಮಗ. ನಾಟಿ ಎರಡನೇ ಬೆಳೆ ಹಚ್ಚಬಾಡ್ರಪ್ಪ, ನೀವು ಮುಂದೆ ಬೆಳೆದ ನೀರಿನ ತೊಂದರೆ ಅದ ಅಂತ ಹಚ್ಚಬಾರ್ದು ಅಂತ ಹೇಳಿದ್ರೆ ನಾವು ಹಚ್ಚಕ್ ಹೋಗ್ತಿದ್ದಿಲ್ಲ. ಲಕ್ಷಾಂತರ ಇನ್ನೂ ಒಂದೇ ವಾರದ ಕಟ್ಟಿಂಗ್ ಅದ. ಏನ್ ಭಾಳ ನಾವು ಏನೋ ಒಂದು ತಿಂಗಳು ಬೇಕಿಲ್ಲ ನಮ್ಮ ನೀರೀಗ. ನಮಗೂ ಬೇಕಿದ್ದು 15 ದಿವಸ, 15 ದಿನ ಕೊಟ್ಟ ಮೇಲೆ ನೀವು ನೀರು ಕಟ್ ಮಾಡ್ರಿ. ಇಷ್ಟು ದಿನ ಹಾಕಿಲ್ಲ. ಒಂದೊಂದು ಎಕರೆಗೆ 25,000 ರಿಂದ 30,000 ಖರ್ಚು ಮಾಡಿ ಒಂದು ಎಕರೆ ಇವತ್ತಿನ ಮಿತಿಗೆ. ಆ ಬೆಳೆ ಎಲ್ಲಿ ಅದೀಗ? ಬೆಳೆ ಈಗ